ಆಮೇಲೆ ಇದ್ರಲ್ಲೂ ಆದಿತ್ಯ ಒಂದ್ ಜ್ಞಾಪನ ಇಟ್ಕೊಳ್ಳಿ, ಇವಾಗ ಇಲ್ಲಿದೆ ಅಲ್ವಾ, ನೀವು ಪ್ರತಿ ಸತಿ ಹಿಂಗ್ ಮಾಡ್ತೀರಾ, ಇದು ಇಲ್ಲಿಗೆ ಬರ್ಬೇಕು ಕಾಲು. ಇವಾಗ ಫುಲ್ ಸ್ಟ್ರೇಟ್ ಇದೆ ಬಾಡಿ, ಗೊತ್ತಾಯ್ತಾ? ನೀವು ಪ್ರತಿ ಸತಿ ಬೈ ಡಿಫಾಲ್ಟ್ ಏನ್ ಮಾಡ್ತೀರಾ ಅಂದ್ರೆ ಹಿಂಗಿರುತ್ತೆ, ಆಯ್ತಾ? ಸೊ ಜಸ್ಟ್ ಬಿ ಮೈಂಡ್ಫುಲ್ ಅಬೌಟ್ ಇಟ್. ಪುಷ್ ದ ಪೆಲ್ವಿಸ್ ಇನ್ ದ ಫ್ರಂಟ್, ಆಮೇಲೆ ಹಿಂಗ್ ಕಾಲ್ ಸ್ಟ್ರೈಟ್ ಮಾಡಿ. ಹಂಗೇರಿ ಒಂದ್ ನಿಮಿಷ. ಇವಾಗ ನಿಧಾನಕ್ಕೆ ಇಳಿಸಿ, ನಿಧಾನ. ನಾನು ಆ ಕಡೆಗೆ ತಳ್ತೀನಿ, ಅವಾಗ ಬೆನ್ ಸ್ಟ್ರೇಟ್ ಆಗತ್ತೆ, ಆಯ್ತಾ? ಹಂಗೆ ನಾನು ಹಿಂಗ್ ಪುಷ್ ಮಾಡಿದ ತಕ್ಷಣ ಹಿಂಗಿರೋದು ಬೆನ್ನು ಫುಲ್ ಹಿಂಗ್ ಆಗತ್ತೆ, ಆಯ್ತಾ? ಯಾವಾಗ ಹಿಂಗಾಗತ್ತೆ ನಿಮ್ ಕತ್ ಮೇಲೆ ಒತ್ತಡ ಜಾಸ್ತಿ ಬೀಳುತ್ತೆ. ಒಂದ್ ಸ್ವಲ್ಪ ಬೇರ್ ಮಾಡಿ. ಅದಕ್ಕೆ ನೀವು ಆಂಕಲ್ ಅಲ್ಲಿ ಇಡ್ತೀರಾ ಅಲ್ವಾ, ಕಾಲ್ ಭಾರನ ಇದ್ರ ಮೇಲೆ ಹಾಕಿ, ಅವಾಗ ಸುಲಭ ಆಗತ್ತೆ ನಿಮ್ಗೆ. ನೀವೆಲ್ಲರೂ ಅಷ್ಟೇ ಮೇಲ್ ಬರ್ತೀರಾ ಅಲ್ವಾ, ನಿಮ್ದೆಲ್ಲ ಬೆನ್ನು ನಿಮ್ಮ ಮಂಜುನಾಥ್ ಹಿಂಗಿದೆ, ಫುಲ್ ಸ್ಟ್ರೇಟ್ ಇದೆ, ಹಿಂಗ್ ಆಗ್ಬೇಕು. ಪುಷ್ ಮಾಡ್ ಆರ್ಚ್ ಆಗ್ಬೇಕು ಲೋ ಬ್ಯಾಕ್, ಹಿಂಗ್ ಫುಲ್. ನಾನು ತೋರಿಸ್ತೀನಿ ಇವಾಗ ಹೆಂಗ ಅಂತ. ಅಟ್ಲೀಸ್ಟ್ ನಿಮ್ದು ಹಿಂಗ್ ಇಷ್ಟಿದೆ, ನಿಮ್ದು ಹಿಂಗಾಯ್ತು ಅಂದ್ರೆ ಅವಾಗಿನ ಸಾಕ ಕರೆಕ್ಟ್ ಆಗಿ ಬರೋದು. ನಾನು ತೋರಿಸ್ತೀನಿ ತಡಿ, ನೀವು ಮಾಡಿ ಇವಾಗ. ಇಳ್ಸಿ ಇವಾಗ ಇದ್ರಲ್ಲಿ ಇನ್ನೊಂದು ಹೊಸ ವೇರಿಯೇಷನ್ ಮಾಡೋಣ. ಆಯ್ತು, ಇಳ್ಸಿ, ಕೆಳಗೆ ಇಳಿಸ್ಬಿಡಿ. ಇವಾಗ ಹೀಗ್ ಇಲ್ಲಿದ್ದೀರಾ ಅಲ್ವಾ ದಂಡಾಸನದಲ್ಲಿ, ಇಲ್ಲಿಂದಾನೆ ಸೆಕೆಂಡ್ ವೇರಿಯೇಷನ್ ಮಾಡಿ. ಕೈ ತೆಗ್ದ್ಬಿಟ್ಟು ಶೀರ್ಷಾಸನದಲ್ಲಿ ಮಾಡಿದ್ರಲ್ವಾ, ಸೇಮ್ ಹಾಗೆ ಹಂಗೆ ಇರಿ. ಎಲ್ಬೋ ಒಳಗೆ ತಗೊಂಡೋಗಿ, ಆ ಕಡೆಗೆ ತಳ್ತೀನಿ. ನೋಡಿದ್ರ ಹಿಂಗ್ ಆಗ್ಬೇಕು ಬೆನ್ನು, ಆಮೇಲೆ ಕಾಲ್ ಸ್ಟ್ರೈಟ್ ಆಗ್ಬೇಕು, ನೀಜ್. ಶೀರ್ಷಾಸನದಲ್ಲೆಲ್ಲ ಕೈ ಚೇಂಜ್ ಮಾಡಿದ್ರಿಲ್ಲ, 1 2 3 4 5 ಅದೆಲ್ಲ ಇವಾಗ ಮಾಡ್ಬೇಕು. ಅದಕ್ಕೆ ಫುಲ್ ಕೈ ಮುಂದೆ ಸ್ಟ್ರೆಚ್ ಮಾಡಕ್ಕಾಗತ್ತೆ ನನ್ನ ಕಡೆಗೆ. ಇದನ್ನ ನೀವೇನಾದ್ರೂ ಫುಲ್ ಏನು ಸಪೋರ್ಟ್ ಇಲ್ಲದೇನೆ ಎಲ್ಲ ಮಾಡಿದ್ರೆ ಫುಲ್ ಪ್ರೋ ಲೆವೆಲ್ ಹೋಗಿದ್ದೀರಾ ಅಂತ. ಏನು ಇಲ್ಲ, ನಾನು ತೋರಿಸ್ತೀನಿ ಇವಾಗ. ಹೀಗಿರ್ತೀರಲ್ವಾ, ನಿಮ್ದು ಹಿಂಗಿರತ್ತೆ ಬೆನ್ನು, ಹಿಂಗ್ ಬರ್ಬೇಕು. ಹಿಂಗ್ ಬಂದು ನನ್ನ ಕಾಲ್ ಸ್ಟ್ರೈಟ್ ಇದೆಯಾ ಇವಾಗ? ಹಿಂಗಿರ್ಬೇಕು ಬೆನ್ನು. ನೀವು ಗೊತ್ತಾಗತ್ತಾ, ಅದು ಬೆನ್ನು ಆರ್ಚ್ ಆಗಿರೋ, ಸ್ಲ್ಯಾಂಟಿಂಗ್ ಆಗಿರೋದು. ಇಲ್ಲಿಂದ ನನ್ನ ಕಾಲ್ ಸ್ಟ್ರೈಟ್ ಇದೆಯಾ, ಹಿಂಗ್ ಬರ್ಬೇಕು. ಆಮೇಲೆ ಇಲ್ಲಿಂದಾನೆ ಮೇಲಕ್ಕೆ. ಎಲ್ಲೂ ಇಲ್ಲ, ನೀವು ಉಸಿರನ್ನು ಉಪಯೋಗಿಸ್ಬೇಕು. ನೀವು ಉಸಿರು ಇಟ್ಕೊಂಡ್ರೆ ಅಷ್ಟೇ, ಎಲ್ಲಾ ಕಡೆ ಲಾಕ್ ಆಗ್ಬಿಡದೆ.
ಶೀರ್ಷಾಸನಕ್ಕೂ ಬರ್ತೀರಾ ಅಲ್ವಾ? ಇಲ್ಲ, ನಂದು ಹಂಗೆ ಆಗ್ತಾ ಇದೆ. ಸ್ಟಾರ್ಟಿಂಗ್ ಅಲ್ಲೆಲ್ಲ ಸಾಧ್ಯನೇ ಇಲ್ಲ. ಇವಾಗ ನೀವು ಬರ್ತೀರಲ್ವಾ ಒಂದೊಂದೇ ಕಾಲು, ಇವಾಗ ನಾನು ಹಿಂಗೆ ಬರ್ತಾ ಇದ್ದು, ಇವಾಗ ನೀವು ಹಾಗೆ ಬರ್ತಾ ಇರೋದು. ಹಿಂಗ್ ಬಂದ್ಬಿಟ್ಟು ಹೀಗ್ ಮಾಡ್ತೀರಾ, ಮಾಡ್ತಾ 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 ಆ ಗ್ರೇಸ್ ಬರುತ್ತೆ ನೋಡಿ. ಇವಾಗ ಹೀಗಿದ್ರೆ ಅಲ್ವಾ, ಆಕ್ಚುಲಿ ಮಾಡ್ತಾ 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 ಹೀಗೆ ನಿಧಾನಕ್ಕೆ ಹಿಡ್ಕೊಂಡ್ ಬರ್ತೀರಾ, ಹಿಂಗ್ ಬರತ್ ಕಾಲು. ಇಳಿಸ್ಬೇಕಾದ್ರು ಅಷ್ಟೇ. ಇವಾಗ ನೀವು ಬಿದೋಗ್ತೀರಾ ಅಲ್ವಾ, ಹಂಗಾಗಲ್ಲ, ಹಿಂಗ್ ನಿಧಾನಕ್ಕೆ ಬರುತ್ತೆ. ಎಲ್ಲೂ ಇಲ್ಲ. Vaishnavi, why your son isn't coming? Quite some time. Exam. ತಡಿ. ನೀವು ಫುಲ್ ಶೀರ್ಷಾಸನಕ್ಕೆ ಬಂದ್ಬಿಟ್ಟೆ ಮಾಡಿ ಆದಿತ್ಯ. ತಡಿ, ಫುಲ್ ಸ್ಟ್ರೈಟ್ ಮಾಡಿ. ಇವಾಗ ಇಡೀ ಕೈ, ಸಾರಿ ಕಾಲು. ಮೊದಲನೇದು ಕೈ ಪೊಸಿಷನ್ ಚೇಂಜ್ ಮಾಡಿ. ಆಮೇಲೆ ನೀವು ಗಮನಿಸಿ ಆಯ್ತಾ, ಯಾವಾಗ್ಲೂ ಎಲ್ಬೋ ಆಚೆ ಹೋಗುತ್ತೆ ನಿಮ್ದು. ಹಿಂಗೆ ಎಲ್ಬೋ ಒಳಗೆ ತಗೊಂಡ ಒಂದು 5 ಸೆಕೆಂಡ್ಸ್ ಇರಿ ಸಾಕು. ಕೈ ಪೊಸಿಷನ್ ಚೇಂಜ್. ಹಂಗೆ ಇರಿ. ಅಲ್ಲೇ ರೀ. ಇವಾಗ ನಾನು ಸ್ವಲ್ಪ ಬೆನ್ ಸ್ಟ್ರೇಟ್ ಮಾಡ್ತೀನಿ. ಅದು ಹಂಗೆ ಮೇಲೆ ಬರ್ಬೇಕು, ಎತ್ತಿ ಕಾಲ ಮೇಲೆ. ಆಗತ್ತಾ ಆದಿತ್ಯ? ಎತ್ತಿ ಮೇಲೆ ಎತ್ತಿ, ಫುಲ್ ಬನ್ನಿ. ಹಂಗೆ ಇರಿ. ಇವಾಗ ಎರಡೂ ಕೈ ತೊಡೆ ಪಕ್ಕ ಇಟ್ಕೊಳ್ಳಿ, ಫುಲ್ ಹ್ಯಾಂಡ್ಸ್ ಫ್ರೀ. ಸುಭಾಷ್. ಓಕೆ, ಕೈ ಕೆಳಗೆ ಇಳಿಸ್ಬಿಟ್ಟು ತಲೆ ಹಿಂದೆ ಇಟ್ಕೊಳ್ಳಿ. ಹೌದು, ಬರುತ್ತೆ, ಮಾಡ್ತಾ ಬರುತ್ತೆ.